ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 75. ನೋಡಿದೆಯಾ ಅಮ್ಮ, ನನ್ನ ಕಣ್ಣಲ್ಲಿ ಕಣ್ಣೀರು ನೋಡಿ ರಂಜಿನಿ ಕೂಡ ಹತ್ತಳು. ನನ್ನ ರಂಜಿನಿ ಮತ್ತೆ ಹುಟ್ಟಿ ಬಂದಿದ್ದಾಳೆ ಅಮ್ಮ ಎಂದು ಖುಷಿಯಿಂದ ಉಕ್ಕಿ ಬರುತ್ತಾರೆ ಕೃಷ್ಣ ಅವರು. ಹೌದು ಕೃಷ್ಣ, ನಮ್ಮ ರಂಜಿನಿ ಮತ್ತೆ ನಮ್ಮ ಹತ್ತಿರ ಹಿಂತಿರುಗಿ ಬಂದಿದ್ದಾಳೆ ಅನ್ನುತ್ತಾ ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾರೆ ಅರುಂಧತಿ ಅವರು. ಅಷ್ಟರಲ್ಲಿ ಕಲ್ಪ ಆದಿ ಹತ್ತಿರ ಬಂದು, ಅಣ್ಣ, ಪಾಪುವನ್ನು ನಾನು ಕೂಡ ಎತ್ತಿಕೊಳ್ಳುತ್ತೇನೆ, ನನಗೂ ಕೊಡಲ್ವಾ ಅಂದಾಗ ಜಾಗರೂಕತೆಯಿಂದ ಕಲ್ಪ ಕೈಗೆ ಕೊಡುತ್ತಾನೆ ಆದಿ. ಮುದ್ದಾಗಿರುವ ಪಾಪುವನ್ನು ತನ್ನ ಕೈಗೆ ತೆಗೆದುಕೊಂಡು ಸಂಭ್ರಮಿಸುತ್ತಾಳೆ ಕಲ್ಪ. ನಾನೇ ಕಣೆ ತಾಯಿ, ನಿನ್ನ ಅತ್ತೆ ಎಂದು ಹೇಳುತ್ತಾ ಅವಳೊಂದಿಗೆ ಏನೇನೋ ಮಾತುಗಳನ್ನು ಹೇಳುತ್ತಿರುತ್ತಾಳೆ ಕಲ್ಪ. ಅಷ್ಟರಲ್ಲಿ ದೀಪಕ್ಗೆ ವಿಷಯ ತಿಳಿದು ಆಸ್ಪತ್ರೆಗೆ ಓಡೋಡಿ ಬರುತ್ತಾನೆ. ಅವನು ಬರುವಷ್ಟರಲ್ಲಿ ಕಲ್ಪ ಕೈಯಲ್ಲಿ ಪಾಪು ಇರುವುದನ್ನು ನೋಡಿ ಅವಳ ಹತ್ತಿರ ಹೋಗಿ ಪಾಪುವನ್ನು ನೋಡಿ, ಎಷ್ಟು ಕ್ಯೂಟ್ ಆಗಿದ್ದಾಳೆ ಬೇಬಿ ಅನ್ನುತ್ತಾ ಸಂಭ್ರಮಿಸುತ್ತಾನೆ. ಕೂಡಲೇ ಆದಿ ಹತ್ತಿರ ಹೋಗಿ ಕಂಗ್ರಾಟ್ಸ್ ಬಾವ ಅನ್ನುತ್ತಾ ಆದಿಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಇಷ್ಟಕ್ಕೂ ಗಾನವಿ ಹೇಗಿದ್ದಾಳೆ ಎಂದು ಕೇಳಿದಾಗ, ಇನ್ನೂ ರೂಮ್ಗೆ ಶಿಫ್ಟ್ ಮಾಡಿಲ್ವೋ ಎನ್ನುತ್ತಾನೆ ಆದಿ. ಅಷ್ಟರಲ್ಲಿ ಡಾಕ್ಟರ್ ಹೊರಗೆ ಬಂದಾಗ ಆದಿ ಓಡಿ ಹೋಗಿ ತನ್ನ ಹೆಂಡತಿ ಹೇಗಿದ್ದಾಳೆ ಡಾಕ್ಟರ್ ಎಂದು ಕೇಳುತ್ತಾನೆ. ನಿಮ್ಮ ಹೆಂಡತಿ ಚೆನ್ನಾಗಿದ್ದಾಳೆ ಸರ್, ಇನ್ನೊಂದು 10 ನಿಮಿಷದಲ್ಲಿ ಅವಳನ್ನು ರೂಮ್ಗೆ ಶಿಫ್ಟ್ ಮಾಡುತ್ತಾರೆ, ನೀವು ಹೋಗಿ ನೋಡಬಹುದು ಎನ್ನುತ್ತಾರೆ. ಆದಿಗೆ ಪಾಪುವಿನ ಬಗ್ಗೆ ಖುಷಿ ಇದ್ದರೂ ಗಾನವಿಯನ್ನು ನೋಡುವವರೆಗೂ ಮನಸ್ಸು ತಳಮಳಿಸುತ್ತಿರುತ್ತದೆ. ಅಷ್ಟರಲ್ಲಿ ಒಬ್ಬ ನರ್ಸ್ ಬಂದು, ಸರ್, ನಿಮ್ಮ ಹೆಂಡತಿಯನ್ನು ರೂಮ್ಗೆ ಶಿಫ್ಟ್ ಮಾಡಿದ್ದೇವೆ ಎಂದೊಡನೆ ಮೊದಲಿಗೆ ಗಾನವಿಯನ್ನು ನೋಡಲು ಆದಿ ಹೋಗುತ್ತಾನೆ. ಗಾನವಿ ಅಷ್ಟೊತ್ತಿಗೆ ಇನ್ನೂ ಎಚ್ಚರಗೊಂಡಿರುವುದಿಲ್ಲ. ಸುಸ್ತಾಗಿ ಬೆವರಿರುವ ಗಾನವಿಯ ಮುಖವನ್ನು ನೋಡುತ್ತಾ, ಪಾಪುವಿಗೆ ಜನ್ಮ ನೀಡಲು ಅವಳು ಎಷ್ಟು ಕಷ್ಟಪಟ್ಟಳು ಎಂದು ಅಂದುಕೊಳ್ಳುತ್ತಾ ಗಾನವಿಯ ಹಣೆ ಮೇಲೆ ಪ್ರೀತಿಯಿಂದ ಮುತ್ತಿಡುತ್ತಾನೆ ಆದಿ. ಅಷ್ಟರಲ್ಲಿ ಕಲ್ಪ ಕೂಡ ಒಳಗೆ ಬಂದು ಪಾಪುವನ್ನು ಆದಿ ಕೈಯಲ್ಲಿ ಇಟ್ಟಾಗ ಗಾನವಿಗೆ ಮೆಲ್ಲನೆ ಎಚ್ಚರವಾಗುತ್ತದೆ. ಗಾನವಿ ಕಣ್ಣು ತೆರೆಯುತ್ತಲೇ ಆದಿ ಕಾಣಿಸಿದಾಗ ಸಣ್ಣದಾಗಿ ನಗುತ್ತಾ, ಪಾಪು ಎಲ್ಲಿದ್ದಾಳೆ ಅಂದಾಗ ತನ್ನ ಕೈಲಿರುವ ಪಾಪುವನ್ನು ತೋರಿಸುತ್ತಾನೆ ಆದಿ. ಪಾಪು ಅವಳಿಗೆ ಸರಿಯಾಗಿ ಕಾಣಿಸದೇ ಇದ್ದಾಗ ಹೇಳಲು ಪ್ರಯತ್ನಿಸುತ್ತಿರುವುದನ್ನು ಕಂಡು ನರ್ಸ್ ಬಂದು ಗಾನವಿಯನ್ನು ಸ್ವಲ್ಪ ಮೇಲಕ್ಕೆ ಎಬ್ಬಿಸಿ ಕೂರಿಸುತ್ತಾಳೆ ಮತ್ತು ಹಿಂದೆ ದಿಂಬನ್ನು ಹೊಂದಿಸುತ್ತಾಳೆ. ಗಾನವಿ ಕೂರುತ್ತಲೇ ಅವಳ ಕೈಯಲ್ಲಿ ಪಾಪುವನ್ನು ಇಡುತ್ತಾನೆ ಆದಿ. ತನ್ನ ಕೈಲಿರುವ ಪಾಪುವನ್ನು ನೋಡುತ್ತಾ ಗಾನವಿಗೆ ಖುಷಿಯಿಂದ ಕಣ್ಣಲ್ಲಿ ನೀರು ಬರುತ್ತಿದ್ದರೆ ಆದಿ ಕಡೆಗೆ ಪ್ರೀತಿಯಿಂದ ನೋಡುತ್ತಾಳೆ ಗಾನವಿ. ಗಾನವಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವಳ ಭುಜದ ಮೇಲೆ ಕೈ ಹಾಕಿ, ನಮ್ಮ ಪಾಪು ಗಾನವಿ ಎನ್ನುತ್ತಿದ್ದಾಗ ಹೌದು ಎಂದು ಖುಷಿಯಿಂದ ತಲೆ ಅಲ್ಲಾಡಿಸುತ್ತಾ ಪಾಪುವಿನ ಹಣೆಯ ಮೇಲೆ ಮುತ್ತಿಡುತ್ತಾಳೆ. ಅಷ್ಟರಲ್ಲಿ ಸೀತಮ್ಮ, ಅರುಂಧತಿ ಅವರು, ಕಲ್ಪ, ಕಾವ್ಯ ಎಲ್ಲರೂ ಒಳಗೆ ಬಂದು ಹೇಗಿದ್ದೀಯ ಅತ್ತಿಗೆ ಅಂದಾಗ, ಹೇಗಿದ್ದೀಯ ಗಾನವಿ ಎಂದು ಅರುಂಧತಿ ಅವರು ಕೂಡ ವಿಚಾರಿಸುತ್ತಿದ್ದರೆ, ಚೆನ್ನಾಗಿದ್ದೇನೆ ಅಜ್ಜಿ ಎನ್ನುತ್ತಾಳೆ ಗಾನವಿ. ಸ್ವಲ್ಪ ಹೊತ್ತು ಅವರು ಹಾಗೆ ಮಾತನಾಡುತ್ತಿದ್ದಾಗ ಅಷ್ಟರಲ್ಲಿ ನರ್ಸ್ ಬಂದು, ಇಷ್ಟು ಜನ ಇರಬಾರದು ಎಂದು ಹೇಳುತ್ತಾಳೆ. ಸರಿ ಎಂದು ಎಲ್ಲರೂ ಹೋದ ಮೇಲೆ ಆದಿ ಮತ್ತು ಗಾನವಿ ಮಾತ್ರ ಉಳಿಯುತ್ತಾರೆ. ಗಾನವಿಯ ಕಡೆಗೆ ಆರಾಧನೆಯಿಂದ ನೋಡುತ್ತಾ, ತುಂಬ ಥ್ಯಾಂಕ್ಸ್ ಗಾನವಿ, ಮಗುವಿಗೆ ಜನ್ಮ ನೀಡಲು ತುಂಬ ಕಷ್ಟಪಟ್ಟೆ ಎಂದು ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟು ಅವಳನ್ನು ಅಪ್ಪಿಕೊಳ್ಳುತ್ತಾನೆ. ತಾಯಿ ತಂದೆಯನ್ನು ಹಾಗೆ ನೋಡಿ ತಾನು ಕೂಡ ಅವರ ಪ್ರೀತಿಯ ಭಾಗವೇ ಎಂದು ನೆನಪಿಸುವಂತೆ ಪುಟ್ಟ ಕಂದ ಅಳಲು ಶುರು ಮಾಡಿದರೆ ಗಾನವಿ ಪಾಪುವಿನ ಕಡೆ ನೋಡಿ ಅವಳನ್ನು ಲಾಲಿ ಮಾಡುತ್ತಾಳೆ. ಆಗಲೇ ಪಾಪು ಅಳು ನಿಲ್ಲಿಸುವುದು. ಹಾಗೆ 3 ದಿನಗಳ ನಂತರ ಗಾನವಿಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುತ್ತಾರೆ. ಆದಿ ಮತ್ತು ಗಾನವಿ ಪಾಪುವಿನೊಂದಿಗೆ ಹೊಸ್ತಿಲಿಗೆ ಬರುವಷ್ಟರಲ್ಲಿ ಆರತಿ ತಟ್ಟೆಯೊಂದಿಗೆ ರೆಡಿಯಾಗಿರುತ್ತಾಳೆ ಸೀತಮ್ಮ. ಅವರಿಗೆ ದೃಷ್ಟಿ ತೆಗೆದು ಆರತಿ ಬೆಳಗಿ ಒಳಗೆ ಬನ್ನಿ ಎನ್ನುತ್ತಾಳೆ. ಅಂದಿನಿಂದ ಮನೆಯಲ್ಲಿ ಪಾಪುವನ್ನು ಯಾರು ಬಿಟ್ಟಿರುವುದಿಲ್ಲ. ಎಲ್ಲರ ಕೈಗಳಲ್ಲೂ ಅತಿ ಮುದ್ದಾಗಿ ಬೆಳೆಯುತ್ತಿರುತ್ತಾಳೆ. ಆದಿ ಪಾಪುವಿಗೆ ಅದ್ದೂರಿಯಾಗಿ ನಾಮಕರಣ ಕಾರ್ಯಕ್ರಮ ಮಾಡುತ್ತಾನೆ. ಪುರೋಹಿತರು ಅಕ್ಕಿಯಲ್ಲಿ ಪಾಪುವಿನ ಹೆಸರು ಬರೆಯಲು ಹೇಳಿದಾಗ ತನ್ನ ತಾಯಿಯ ಹೆಸರು ಸೇರುವಂತೆ ರಂಜನಾ ಎಂದು ಹೆಸರಿಡುತ್ತಾನೆ ಆದಿ. ಪಾಪುವಿನ ಹೆಸರನ್ನು 3 ಬಾರಿ ಕಿವಿಯಲ್ಲಿ ಹೇಳಬೇಕೆಂದಾಗ ರೇಷ್ಮೆ ಲಂಗ ಜಾಕೆಟ್ನಲ್ಲಿ ಮುದ್ದಾಗಿರುವ ಮಗಳ ಕಿವಿಯಲ್ಲಿ ರಂಜನಾ
ರಂಜನಾ ರಂಜನಾ ಎಂದು 3 ಬಾರಿ ಹೇಳಿದೊಡನೆ ಪಾಪು ಬೋಳು ನಗೆ ಬೀರುತ್ತದೆ. ಅಂದಿನಿಂದ ಪಾಪುವಿನ ನಗುವಿನಿಂದ ಆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ. ಕೃಷ್ಣ ಅವರು ಕೂಡ ಆಫೀಸ್ಗೆ ಹೋಗುವುದನ್ನು ಕಡಿಮೆ ಮಾಡಿ ಪಾಪುವಿನ ಜೊತೆಯೇ ಆಡುತ್ತಿರುತ್ತಾರೆ. ರಂಜು ಪಾಪು ಕೂಡ ಕೃಷ್ಣ ಅವರನ್ನು ಅಸಲು ಬಿಡುವುದೇ ಇಲ್ಲ. ಹಾಗೆಯೇ 6ನೇ ತಿಂಗಳು ಬರುತ್ತಿದ್ದಂತೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಕೂಡ ಗ್ರ್ಯಾಂಡ್ ಆಗಿ ಮಾಡುತ್ತಾನೆ ಆದಿ. ದಿನಗಳು ಕಳೆಯುತ್ತಿವೆ. ಪಾಪು ಮೆಲ್ಲ ಮೆಲ್ಲನೆ ತೆವಳುತ್ತಿದ್ದಾಳೆ. ಒಂದು ದಿನ ಆದಿ ಆಫೀಸ್ನಿಂದ ಬರುವಷ್ಟರಲ್ಲಿ ಗಾನವಿಯ ಕೈಲಿರುವ ರಂಜು ಬಾಗಿಲಿನಿಂದ ಒಳಗೆ ಬರುತ್ತಿರುವ ಆದಿಯನ್ನು ನೋಡಿ ಡಾ ಡಾ ಅನ್ನುತ್ತಾ ಆದಿ ಮೇಲೆ ಹಾರಲು ಯತ್ನಿಸುತ್ತಾಳೆ. ಗಾನವಿಯ ಕೈಯಿಂದ ರಂಜು ಪಾಪುವನ್ನು ಎತ್ತಿಕೊಳ್ಳುತ್ತಲೇ ಆದಿ ಕೆನ್ನೆಗಳನ್ನು ಸವರುತ್ತಾ ಬೆಳಿಗ್ಗೆಯಿಂದ ತಂದೆಯ ಮೇಲಿದ್ದ ಕೊರಗನ್ನು ತೀರಿಸಿಕೊಳ್ಳುತ್ತಾಳೆ ರಂಜು. ಗಾನವಿ ಆದಿಯಿಂದ ಪಾಪುವನ್ನು ತೆಗೆದುಕೊಂಡು ನೀವು ಫ್ರೆಶ್ ಆಗಿ ಬನ್ನಿ ಎಂದರೆ ಪಾಪುವಿಗೆ ಮುತ್ತಿಟ್ಟು ಮೇಲಕ್ಕೆ ಹೊರಟು ಹೋಗುತ್ತಾನೆ ಆದಿ. ನಂತರ ಗಾನವಿ ಡಿನ್ನರ್ ತೆಗೆದುಕೊಂಡು ಮೇಲಕ್ಕೆ ಹೋದರೆ ಮತ್ತೆ ತಂದೆಯ ಮಡಿಲಿಗೆ ಸೇರುತ್ತಾಳೆ ಪುಟ್ಟವಳು. ರಂಜುವನ್ನು ಮಡಿಲಲ್ಲಿ ಕೂರಿಸಿಕೊಂಡು ತಾನು ತಿನ್ನುತ್ತಾ ಸ್ವಲ್ಪ ಅನ್ನವನ್ನು ಮೃದು ಮಾಡಿ ಪಾಪುವಿಗೂ ತಿನ್ನಿಸುತ್ತಾನೆ. ಗಾನವಿ ಆದಿ ಕಡೆಯೇ ಹಾಗೆಯೇ ನೋಡುತ್ತಿದ್ದರೆ ಹತ್ತಿರ ಬಾ ಎಂದು ಕರೆದು ಅವಳ ಬಾಯಿಗೂ ತುತ್ತು ಇಟ್ಟಾಗ ಬಾಯಿ ತೆರೆದು ತಿನ್ನುತ್ತಾ ಆದಿ ಎಡಗೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ಗಾನವಿ. ಏನಪ್ಪ ಪಾಪುವಿನ ಜೊತೆ ನೀನು ಕೂಡ ಕೊರಗುತ್ತಿದ್ದೀಯಾ ಎಂದರೆ ಈ ಮಧ್ಯೆ ನೀವು ನನ್ನೊಂದಿಗೆ ಸ್ವಲ್ಪವೂ ಸಮಯ ಕಳೆಯುತ್ತಿಲ್ಲ ಎಂದು ಮುನಿಸಿಕೊಳ್ಳುತ್ತಾಳೆ. ಸ್ವಲ್ಪ ಬ್ಯುಸಿ ಇದ್ದೆ ಗಾನವಿ, ಇನ್ನೊಂದು 10 ದಿನಗಳಲ್ಲಿ ಫ್ರೀ ಆಗುತ್ತೇನೆ. ಅದಕ್ಕೆ ಹೀಗಾದರೆ ಹೇಗೆ ಅನ್ನುತ್ತಾ ಗಾನವಿಯ ಹಣೆಗೆ ಹಣೆಯನ್ನು ತಾಗಿಸುತ್ತಾನೆ ಆದಿ. ಅವರಿಬ್ಬರನ್ನು ಹಾಗೆ ನೋಡಿ ಪುಟ್ಟವಳು ಚಪ್ಪಾಳೆ ತಟ್ಟುತ್ತಾ ಡಾ ಡಾ ಅನ್ನುತ್ತಾ ತನ್ನನ್ನು ಹಾಗೆ ಮಾಡು ಎಂದು ಮೇಲೆ ಹತ್ತಿ ತನ್ನ ಮುಖವನ್ನು ತಂದೆಯ ತಲೆಯ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಆದಿ ಕಡೆ ನೋಡುತ್ತಾಳೆ. ಆದಿ ಪಾಪುವನ್ನು ನೋಡುತ್ತಾ ಅವಳ ಹಣೆಗೆ ಮೆಲ್ಲನೆ ತಾಗಿಸಿದಾಗ ಕಿಲಕಿಲನೆ ನಗುತ್ತಾಳೆ ಪುಟ್ಟವಳು. ಪುಟ್ಟವಳ ಸಂಭ್ರಮ ನೋಡಿ ಗಾನವಿ ಮತ್ತು ಆದಿ ಕೂಡ ನಗುತ್ತಿರುತ್ತಾರೆ. ನೋಡುತ್ತಿದ್ದಂತೆ ರಂಜು ಪಾಪುವಿನ ಮೊದಲ ಹುಟ್ಟುಹಬ್ಬ ಬಂದು ಬಿಡುತ್ತದೆ. ಪಾಪುವಿನ ಹುಟ್ಟು ಹಬ್ಬವನ್ನು ಕೂಡ ತುಂಬ ಗ್ರ್ಯಾಂಡ್ ಆಗಿ ಮಾಡುತ್ತಾನೆ ಆದಿ. ಅಂದಿನ ಫಂಕ್ಷನ್ಗೆ ಕೂಡ ಸಾಕೇತ್ ಫ್ಯಾಮಿಲಿಯನ್ನು ಮತ್ತು ದೀಪಕ್ ಫ್ಯಾಮಿಲಿಯನ್ನು ಆಹ್ವಾನಿಸುತ್ತಾನೆ ಆದಿ. ಕುಟುಂಬದ ಸದಸ್ಯರೆಲ್ಲರ ಮಧ್ಯೆ ಪಾಪುವಿನ ಹುಟ್ಟುಹಬ್ಬ ಗ್ರ್ಯಾಂಡ್ ಆಗಿ ನಡೆಯುತ್ತದೆ. ಈ ಮಧ್ಯೆ ಕಲ್ಪಾಳ ಓದು ಕೂಡ ಪೂರ್ಣಗೊಂಡಿದ್ದರಿಂದ ದೀಪಕ್ ತಂದೆ ಬಂದು ಕೃಷ್ಣ ಅವರೊಂದಿಗೆ ಮಾತನಾಡುತ್ತಾರೆ ದೀಪಕ್ ಮತ್ತು ಕಲ್ಪಾಳ ಮದುವೆಯ ಬಗ್ಗೆ. ಕೃಷ್ಣ ಅವರು ಆದಿ ಬಳಿ ಈ ವಿಷಯದ ಬಗ್ಗೆ ಮಾತನಾಡಿದಾಗ ಹಾಗೆಯೇ ಮಾಡೋಣ ಅಪ್ಪ ಎನ್ನುತ್ತಾನೆ ಆದಿ. ಮತ್ತೆ ಕಾವ್ಯಾಳ ಪರಿಸ್ಥಿತಿ ಏನು ಅಪ್ಪ, ಅವಳಿಗೂ ಕೂಡ ಒಂದು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಬೇಕು ತಾನೆ. ಅವಳ ಅಪ್ಪ ಎಂಥವನೇ ಆಗಿದ್ದರೂ ಕಾವ್ಯ ನಮ್ಮ ಮನೆಯಲ್ಲಿ ಬೆಳೆದ ಹುಡುಗಿ, ಅವಳ ಜವಾಬ್ದಾರಿಯನ್ನು ನಾವೇ ನೋಡಿಕೊಳ್ಳಬೇಕು ಅನ್ನುತ್ತಿದ್ದಾಗ ಸಾಕೇತ್ ಬಗ್ಗೆ ಕೃಷ್ಣ ಅವರಿಗೆ ಹೇಳಿ ಕಾವ್ಯಾಗೆ ತನ್ನ ತಂದೆಯ ಬಗ್ಗೆ ತಿಳಿದು ಮದುವೆಯಾಗಲು ಇಷ್ಟಪಡುತ್ತಿಲ್ಲ ಅಪ್ಪ, ನಾನು ಅವಳೊಂದಿಗೆ ಮಾತನಾಡುತ್ತೇನೆ ಎಂದಾಗ ಸರಿ ಅಪ್ಪ, ಹೆಣ್ಣು ಮಗು ಸ್ವಲ್ಪ ನಯವಾಗಿ ಮಾತನಾಡು ಎನ್ನುತ್ತಾರೆ ಕೃಷ್ಣ ಅವರು. ಮಾರನೇ ದಿನ ಕಾವ್ಯಾಳನ್ನು ಕರೆಯುತ್ತಾನೆ ಆದಿ. ಕಾವ್ಯ ಆದಿ ಹತ್ತಿರ ಬಂದು ಏನು ಭಾವ ಕರೆದಿರಂತೆ ಎಂದು ಕೇಳುತ್ತಾಳೆ. ನಿನ್ನ ಓದು ಕೂಡ ಮುಗಿಯಿತಲ್ಲವೇ ಕಾವ್ಯ, ನಿನಗೊಂದು ಒಳ್ಳೆಯ ಸಂಬಂಧ ನೋಡಿದ್ದೇನೆ, ಮದುವೆ ಮಾಡೋಣ ಅಂದುಕೊಂಡಿದ್ದೇನೆ ಎಂದಾಗ ಆದಿ ಕಡೆಗೆ ನೋಡುತ್ತಾ ಈಗಾಗಲೇ ನನ್ನ ಓದಿಗಾಗಿ ತುಂಬ ಖರ್ಚು ಮಾಡಿದ್ದೀರಿ ಭಾವ, ಇನ್ನೂ ನನ್ನ ಮದುವೆಗಾಗಿ ಕೂಡ ಖರ್ಚು ಮಾಡುವ ಅಗತ್ಯವಿಲ್ಲ, ನಾನು ಯಾವುದಾದರೂ ಒಂದು ಕೆಲಸ ಮಾಡಬೇಕು ಅಂದುಕೊಂಡಿದ್ದೇನೆ ಎಂದಾಗ ಹುಚ್ಚು ಮಾತುಗಳನ್ನು ಆಡಬೇಡ ಕಾವ್ಯ, ನಿನ್ನನ್ನು ನಾವು ಎಂದಿಗೂ ಪರಕೀಯಳಾಗಿ ನೋಡಿಲ್ಲ, ನೀನು ಈ ಮನೆಯ ಮಗಳು ಅಷ್ಟೇ, ಅದನ್ನು ನೆನಪಿಟ್ಟುಕೋ ಎಂದು ಹೇಳುತ್ತಾ ನಾಳೆ ಅವರು ಹೆಣ್ಣು ನೋಡಲು ಬರುತ್ತಿದ್ದಾರೆ ಅನ್ನುತ್ತಿದ್ದಾಗ ಕಾವ್ಯ ಆದಿಗೆ ಹೇಳುತ್ತಾಳೆ ಭಾವ, ಅವರಿಗಾದರೂ ನನ್ನ ತಂದೆಯ ಬಗ್ಗೆ ಪೂರ್ತಿ ನಿಜವನ್ನು ಹೇಳಿ ಅವರಿಗೆ ಸಂಪೂರ್ಣ ಇಷ್ಟವಾಗಿ ನನ್ನನ್ನು ಒಪ್ಪಿಕೊಂಡರೆ ಮಾತ್ರ ನಾನು ಮದುವೆಯಾಗಲು ಒಪ್ಪಿಕೊಳ್ಳುತ್ತೇನೆ, ಇಲ್ಲದಿದ್ದರೆ ಮಾತ್ರ ನನ್ನ ಮದುವೆಯ ಬಗ್ಗೆ ಯೋಚಿಸಬೇಡಿ ಎಂದು ಹೇಳುತ್ತಾಳೆ.
ಪ್ರಸಾದ್ ಬಗ್ಗೆ ತಿಳಿದ ನಂತರ ಕಾವ್ಯ ಎಷ್ಟು ಡಲ್ ಆಗಿದ್ದಾಳೆ ಎಂಬುದು ಆದಿಗೆ ತಿಳಿಯುತ್ತಲೇ ಇರುತ್ತದೆ. ಸರಿ ಕಾವ್ಯ, ನೀನು ಹೇಳಿದಂತೆಯೇ ಅವರಿಗೆ ನಿನ್ನ ತಂದೆಯ ಬಗ್ಗೆ ಎಲ್ಲವನ್ನೂ ಹೇಳುತ್ತೇನೆ. ಎಲ್ಲಕ್ಕೂ ಇಷ್ಟಪಟ್ಟು ಆ ಹುಡುಗ ನಿನ್ನನ್ನು ಮದುವೆಯಾಗಲು ಒಪ್ಪಿದರೆ ನೀನು ಮದುವೆಯಾಗುತ್ತೀಯಾ ತಾನೇ ಎಂದು ಕೇಳಿದಾಗ, ನನ್ನ ಬಗ್ಗೆ ಎಲ್ಲವನ್ನೂ ತಿಳಿದು ನನ್ನನ್ನು ಮದುವೆಯಾಗಲು ಇಷ್ಟಪಟ್ಟರೆ ನೀವು ಯಾರನ್ನ ತೋರಿಸಿದರೂ ಅವರನ್ನು ಮದುವೆಯಾಗುತ್ತೇನೆ ಬಾವಾ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಕಾವ್ಯ. ಕಾವ್ಯಾಳ ಮನಸ್ಸಿಗೆ ಎಷ್ಟು ಗಾಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡ ಆದಿ ಕಾವ್ಯಾಳನ್ನು ಎಷ್ಟೋ ಪ್ರೀತಿಸುವ ಸಾಕೇತ್ಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧರಿಸುತ್ತಾನೆ. ಮಾರನೇ ದಿನ ಆದಿ ಹೇಳಿದಂತೆಯೇ ಹೆಣ್ಣು ನೋಡಲು ಬರುತ್ತಾರೆ ಸಾಕೇತ್ ಮನೆಯವರು. ಗಾನವಿ ಕಾವ್ಯಾಳನ್ನು ರೆಡಿ ಮಾಡುತ್ತಿದ್ದರೆ ಅವಳ ಮುಖದಲ್ಲಿ ಖುಷಿ ಇರಲಿಲ್ಲ. ಏಕೆಂದರೆ ಸಾಕೇತ್ನನ್ನು ಅವಳು ನಿಜವಾಗಿಯೂ ಪ್ರೀತಿಸಿದ್ದಳು. ಅದಕ್ಕಾಗಿಯೇ ಇನ್ಯಾರನ್ನೂ ಮದುವೆಯಾಗಲು ಇಷ್ಟವಿರಲಿಲ್ಲ. ಆದರೆ ಆದಿ ಮಾತನ್ನು ಮೀರುವ ಹಾಗಿಲ್ಲದೆ ಒಪ್ಪಿಕೊಳ್ಳುತ್ತಾಳೆ ಕಾವ್ಯ. ಗಾನವಿ ಕಾವ್ಯಾಳನ್ನು ರೆಡಿ ಮಾಡುತ್ತಾ ಡಲ್ ಆಗಿರುವ ಕಾವ್ಯಾಳ ಕಡೆ ನೋಡಿ, ಏನಾಯಿತು ಕಾವ್ಯ, ಯಾಕಿಷ್ಟು ಡಲ್ ಆಗಿದ್ದೀಯಾ, ನಿನಗೆ ಈ ಸಂಬಂಧ ಇಷ್ಟವಿಲ್ಲವೇ ಎಂದು ಕೇಳಿದಾಗ, ಅಂಥದ್ದೇನೂ ಇಲ್ಲ ಅಕ್ಕ ಎಂದು ಮಾತು ಬದಲಾಯಿಸುತ್ತಾಳೆ. ಅಷ್ಟರಲ್ಲಿ ಕೆಳಗಿನಿಂದ ಅರುಂಧತಿಯವರು ಹುಡುಗನ ಕಡೆಯವರು ಬಂದಿದ್ದಾರೆ, ಹುಡುಗಿಯನ್ನು ಕರೆತನ್ನಿ ಎಂದು ಕರೆದಾಗ ಗಾನವಿ ಮತ್ತು ಕಲ್ಪ ಕಾವ್ಯಾಳನ್ನು ಕರೆದುಕೊಂಡು ಕೆಳಗೆ ಹೋಗುತ್ತಾರೆ. ಕಾವ್ಯ ಕೆಳಗೆ ಬರುತ್ತಾಳೆ. ಆದರೆ ಕನಿಷ್ಠ ಹುಡುಗ ಯಾರೆಂದು ಕೂಡ ತಲೆ ಎತ್ತಿ ನೋಡುವುದಿಲ್ಲ. ಸಿಂಪಲ್ ರೇಷ್ಮೆ ಸೀರೆಯಲ್ಲಿ ಸುಂದರವಾಗಿ ಕಾಣುತ್ತಿರುವ ಕಾವ್ಯಾಳ ಕಡೆ ನೋಡುತ್ತಾ ಖುಷಿ ಪಡುತ್ತಿರುತ್ತಾನೆ ಸಾಕೇತ್. ಗಾನವಿ ಕಾವ್ಯಾಳಿಗೆ ಒಮ್ಮೆ ಹುಡುಗನನ್ನು ನೋಡು ಕಾವ್ಯ ಎಂದು ಬಲವಂತವಾಗಿ ತಲೆ ಎತ್ತುವಂತೆ ಮಾಡುತ್ತಾಳೆ. ಎದುರಿಗೆ ಸಾಕೇತ್ ತನ್ನನ್ನು ನಗುತ್ತಾ ನೋಡುತ್ತಿದ್ದರೆ ಪಕ್ಕದಲ್ಲಿರುವ ಅವನ ಪೋಷಕರು ಕೂಡ ತನ್ನನ್ನೇ ನೋಡುತ್ತಿರುತ್ತಾರೆ. ಕಾವ್ಯ ಸಂತೋಷದಿಂದ ಸಾಕೇತ್ ಕಡೆಗೆ ನೋಡುತ್ತಾ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ನಂತರ ಸಾಕೇತ್ ಪೋಷಕರು ಕೂಡ ಮದುವೆಗೆ ಒಪ್ಪಿಕೊಂಡಾಗ ಆದಿ ತನ್ನ ಬಗ್ಗೆ ತಿಳಿದೇ ಬೇಕೆಂದು ಸಾಕೇತ್ನೊಂದಿಗೆ ಸಂಬಂಧ ಕುದುರಿಸಿದ್ದಾನೆಂದು ಕೃತಜ್ಞತೆಯಿಂದ ಆದಿ ಕಡೆಗೆ ನೋಡುತ್ತಾಳೆ. ದೀಪಕ್ ಅವರ ಕುಟುಂಬ ಕೂಡ ಅಲ್ಲೇ ಇದ್ದಿದ್ದರಿಂದ ಇಬ್ಬರ ಮದುವೆಗೂ ಮುಹೂರ್ತ ನೋಡುತ್ತಾರೆ. ಇನ್ನೊಂದು ತಿಂಗಳಲ್ಲಿ ಇಬ್ಬರ ಮದುವೆಗೂ ಒಳ್ಳೆಯ ಮುಹೂರ್ತ ಇದೆ ಎಂದಾಗ ಆ ಮುಹೂರ್ತವನ್ನೇ ಕಾಯಂ ಮಾಡಲು ಹೇಳುತ್ತಾರೆ ಎಲ್ಲರೂ. ಹಾಗೆ ಅದ್ಧೂರಿಯಾಗಿ ಇಬ್ಬರ ಮದುವೆಗಳನ್ನು ಮಾಡುತ್ತಾನೆ ಆದಿ. ಸಾಕೇತ್ ಅವರ ಪೋಷಕರ ಬಳಿ ಕಾವ್ಯಾಳ ಜವಾಬ್ದಾರಿ ನಮ್ಮದೇ ಎಂದು ಪದೇ ಪದೇ ಹೇಳಿ ಕಾವ್ಯಾಳ ಹತ್ತಿರ ಬಂದು, ನಿನಗೆ ಏನೇ ಅಗತ್ಯವಿದ್ದರೂ ಈ ಅಕ್ಕ ಭಾವ ಇದ್ದಾರೆ ಎಂದು ನೆನಪಿಟ್ಟುಕೋ ಎಂದು ಹೇಳುತ್ತಾನೆ. ಆಗ ಆದಿ ಕಡೆ ಕೃತಜ್ಞತೆಯಿಂದ ನೋಡುತ್ತಾ ಗಾನವಿಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಕಾವ್ಯ ಹಾಗೆ ಎಮೋಷನಲ್ ಆಗುತ್ತಿದ್ದರೆ ಅವಳ ಕಣ್ಣಲ್ಲಿನ ನೀರು ಒರೆಸಿ, ಅಳಬೇಡ ಕಾವ್ಯ, ಇಷ್ಟು ದಿನ ನನಗೆ ಒಬ್ಬ ತಂಗಿ ಇಲ್ಲವೆಂದುಕೊಳ್ಳುತ್ತಿದ್ದೆ, ನಿನ್ನ ರೂಪದಲ್ಲಿ ನನಗೊಬ್ಬ ತಂಗಿ ಸಿಕ್ಕಳು ಎಂದು ಕಾವ್ಯಾಳನ್ನು ಸಮಾಧಾನ ಪಡಿಸುತ್ತಿದ್ದರೆ ಪ್ರೀತಿಯಿಂದ ಗಾನವಿ ಕಡೆ ನೋಡುತ್ತಾ ಮತ್ತೊಮ್ಮೆ ಅವಳನ್ನು ಅಪ್ಪಿಕೊಳ್ಳುತ್ತಾಳೆ ಕಾವ್ಯ. ಅಷ್ಟರಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಪೂರ್ಣಗೊಂಡ ನಂತರ ಇಬ್ಬರು ಅವರವರ ಅತ್ತೆ ಮನೆಗೆ ಹೊರಟು ಹೋಗುತ್ತಾರೆ. 3 ವರ್ಷಗಳ ನಂತರ ಆದಿ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಅತ್ತಿಂದಿತ್ತ ಟೆನ್ಷನ್ನಿಂದ ತಿರುಗುತ್ತಿರುತ್ತಾನೆ. ರಂಜು ಕೃಷ್ಣ ಅವರ ಮಡಿಲಲ್ಲಿ ಕುಳಿತು, ಕೃಷ್ಣ, ನಮ್ಮ ತಂಗಿ ಯಾವಾಗ ಬರುತ್ತಾರೆ ಎಂದು ಕೇಳುತ್ತಿದ್ದರೆ, ಇನ್ನೊಂದೆರಡು ನಿಮಿಷದಲ್ಲಿ ಬರುತ್ತಾರೆ ತಾಯಿ ಅನ್ನುತ್ತಿರುತ್ತಾರೆ ಕೃಷ್ಣ ಅವರು. ಅಷ್ಟರಲ್ಲಿ ನರ್ಸ್ ಒಳಗಿನಿಂದ ಬಂದ ಕೂಡಲೇ ಟೆನ್ಷನ್ನಿಂದ ಆದಿ ಅಲ್ಲಿಗೆ ಬರುತ್ತಾನೆ. ಸರ್, ನಿಮಗೆ ಗಂಡು ಮಗು ಮತ್ತು ಹೆಣ್ಣು ಮಗು ಹುಟ್ಟಿದ್ದಾರೆ ಎಂದೊಡನೆ ಆದಿಯ ಸಂತೋಷಕ್ಕೆ ಮೇರೆಯೇ ಇರುವುದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಗಾನವಿಯನ್ನು ನಾರ್ಮಲ್ ರೂಮ್ಗೆ ಶಿಫ್ಟ್ ಮಾಡಿದ ಕೂಡಲೇ ಹೆಣ್ಣು ಮಗು ಮತ್ತು ಗಂಡು ಮಗುವನ್ನು ನೋಡಿಕೊಂಡು ತನ್ನ ತಾಯಿ ತಂದೆ ಕೂಡ ತನ್ನ ಹತ್ತಿರ ಬಂದಿದ್ದಾರೆ ಎಂದು ಖುಷಿ ಪಡುತ್ತಿರುತ್ತಾಳೆ ಗಾನವಿ. ಅಷ್ಟರಲ್ಲಿ ಕಲ್ಪ ದೀಪಕ್ ತನ್ನ 2 ವರ್ಷದ ಮಗುವಿನೊಂದಿಗೆ ಬಂದರೆ, ಕಾವ್ಯ ಸಾಕೇತ್ ತನ್ನ 1 ವರ್ಷದ ಮಗಳೊಂದಿಗೆ ಆಸ್ಪತ್ರೆಗೆ ಬರುತ್ತಾರೆ. ಎಲ್ಲರೂ ಕೂಡ ಇಬ್ಬರು ಮಕ್ಕಳನ್ನು ನೋಡಿ ಸಂತೋಷಪಟ್ಟರೆ, ನನ್ನ ತಮ್ಮ ನನ್ನ ತಂಗಿ ಎನ್ನುತ್ತಾಳೆ ಪುಟ್ಟವಳು. ಹಾಗೆ ಆದಿ ಫ್ಯಾಮಿಲಿ 3 ಮಕ್ಕಳೊಂದಿಗೆ ಕಂಪ್ಲೀಟ್ ಆದರೆ ಗ್ರ್ಯಾಂಡ್ ಆಗಿ ಮಕ್ಕಳ ನಾಮಕರಣದ ಏರ್ಪಾಟು ಮಾಡುತ್ತಾನೆ ಆದಿ. ಗಂಡು ಮಗುವಿಗೆ
ಅಯಾನ್ ಚಂದ್ರ ಎಂದು ಹೆಸರಿಟ್ಟರೆ ಮಗಳಿಗೆ ಆರಾಧ್ಯ ಚಂದ್ರ ಎಂದು ಹೆಸರಿಡುತ್ತಾನೆ. ಆ ಕ್ಷಣ ಇಡೀ ಮನೆ ಎಳೆ ಮಕ್ಕಳ ಬೋಳು ನಗೆಯಿಂದ, ಚಿಕ್ಕ ಮಕ್ಕಳ ಆಟ ಪಾಠಗಳಿಂದ ಕಳೆಗಟ್ಟಿದರೆ ಈ ಸಂತೋಷವನ್ನೇ ತಾನೇ ಇಷ್ಟು ದಿನ ನಾನು ಬಯಸಿದ್ದು ಎಂದು ಸಂತೋಷದಿಂದ ಬಂದ ಕಣ್ಣೀರನ್ನು ಒರೆಸಿಕೊಂಡು ಆನಂದದಿಂದ ಅವರ ಸಂತೋಷಗಳ ಕಡೆಗೆ ನೋಡುತ್ತಿರುತ್ತಾರೆ ಅರುಂಧತಿ ಅವರು. ಅವರ ಸಂತೋಷಗಳು ಕಾಲ ಕಾಲಕ್ಕೂ ಹೀಗೆಯೇ ಇರಲಿ ಎಂದು ಹಾರೈಸುತ್ತಾರೆ. ಇಲ್ಲಿಗೆ ಈ ಕತೆ ಮುಕ್ತಾಯವಾಗಿದೆ ಫ್ರೆಂಡ್ಸ್.